ಓಪನ್ ಆಗಲ್ಲ ಇದು. ಟ್ರೈ ಮಾಡೋಣ. ಮಾಡಬಹುದು. ಒಂದು ಪಾರ್ಸಲ್ ಇದೆ. ಯಾವುದಪ್ಪ ಇದು? ನಮ್ಮ ಮನೆ ಹತ್ರದ್ದು. ಇನ್ನೂ ರಿಸೀವೇ ಮಾಡ್ಕೊಂಡಿಲ್ಲ. ಓಕೆ ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಇವತ್ತು ID ಲಾಗಿನ್ ಮಾಡಿದೆ. ID ಲಾಗಿನ್ ಮಾಡ್ತಿದ್ದಂಗೆ ಇಲ್ಲಿ ಓಪನ್ ಮಾಡಿದೆ ನೋಡಿ. 7/19 ಬರೀ 29 ಪಾರ್ಸಲ್ ಹಾಕಿದ್ದಾರೆ. ಅದೇ ಎಲ್ಲ ಬೆಂಗಳೂರು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅನ್ಕೊಳ್ತೀನಿ ಎಲ್ಲ ಕಸ್ಟಮರ್ಸು. ಅದಕ್ಕೆ ಇದೆ. ಇನ್ನು ಅದಕ್ಕೆ ಈ ಥರ ಆಗಿದೆ. ಇನ್ನು 5ನೇ ತಾರೀಕು ತನಕನೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಇದೆ ಅಲ್ಲ, 5ನೇ ತಾರೀಕು ತನಕ ಇದೇ ಥರ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಸುಮ್ಮನೆ ಮನೇಲಿ ಇರೋದು ಬದಲು ಸುಮ್ಮನೆ ಎಷ್ಟಾಗುತ್ತೋ ಅಷ್ಟು ಸಂಪಾದನೆ ಮಾಡಬೇಕಷ್ಟೇ. ಇಂಥ ಟೈಮಲ್ಲಿ ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಆಗಲ್ಲ. ಗಾಡಿನ ಸ್ವಲ್ಪ ಬಿಟ್ಟಿದ್ದೀನಿ ಈಟಾಗಲಿ ಅಂತ. ಈಗ ಹೋಗೋಣ ಲೋಡ್ ತೊಗೊಳಕ್ಕೆ. ಡೆಲಿವರಿ ಬಾಯ್ಸ್ದು ಇದೇ ಪ್ರಾಬ್ಲಮ್ಮು. ನಾವು ಇಷ್ಟೇ ಡೆಲಿವರಿ ಇಷ್ಟೇ ಸಂಪಾದನೆ ಮಾಡ್ತೀವಿ ಅಷ್ಟೇ ಸಂಪಾದನೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದಿನ ಜಾಸ್ತಿನೂ ಆಗುತ್ತೆ, ಒಂದಿನ ಕಡಿಮೆನೂ ಆಗುತ್ತೆ, ಒಂದಿನ ಅಟ್ಟರ್ ಫ್ಲಾಪ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗಿ ಕೆಲಸ ಮಾಡೋಣ. ಎಂಟ್ರಿ ಮಾಡೋ ಬೇಗ. ಈ ಅಪಾರ್ಟ್ಮೆಂಟ್ ಒಂಥರ 002 ಇಲ್ಲ. 29 ಪಾರ್ಸಲ್ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೋದೆ. ಅಲ್ಲಿ ರೂಟ್ ನಾನು ಒಬ್ಬನಿಗೆ ಚೆನ್ನಾಗಿ ಬಂದಿದ್ದು. 29 ಪಾರ್ಸಲ್ ನನ್ಗೆ ಬಂದಿತ್ತು. ಬೇರೆಯವ್ರಿಗೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ರೂಟು. ನನ್ನ ರೂಟಲ್ಲಿ ಸ್ವಲ್ಪ, ಬೇರೆ ರೂಟಿಗೆ ಸ್ವಲ್ಪ ಬಂದಿತ್ತು. ಅದ್ರಲ್ಲಿ ನಂದು 14 ಪಾರ್ಸಲ್ ಸಿಕ್ತು. ಎತ್ಕೊಂಡು ಬಂದಿದ್ದೀನಿ. 14 ಪಾರ್ಸಲ್ ಬಂತು, ಎತ್ಕೊಂಡು ಬಂದಿದ್ದೀನಿ. ಟೋಟಲ್ಲು 43 ಆಗಿದೆ. 43ರಲ್ಲಿ 2 ಪಾರ್ಸಲ್ ಅಲ್ಲೇ ಗೇಟಲ್ಲೇ ಕೊಟ್ಟೆ. ಇನ್ನೊಂದಿದೆ, ಕೊಟ್ಟು ಹೋಗೋದು. ಮಾಡಿ ಬಂದಿದ್ದೀನಿ. ಈ PG ಭಾನುವಾರ ಬೇರೆ. ಕ್ಯಾಶ್ ಆನ್ ಡೆಲಿವರಿ ಇದೆ. ಆರ್ಡ್ರು ರಿಸೀವ್ ಮಾಡ್ಕೊಳ್ತಾರೆ ಇಲ್ವೋ ಗೊತ್ತಿಲ್ಲ. ಕಾಲ್ ಮಾಡ್ತಾಯಿದ್ದೀನಿ. ಹಲೋ, ಅಮೆಝಾನ್ ಡೆಲಿವರಿ ಮೇಡಮ್. ಕ್ಯಾಶ್ ಆನ್ ಡೆಲಿವರಿ. You make payment na? Okay, where can I do for you? Madam, I send payment link in WhatsApp. Okay. You make it there only. Okay. Grey color green ಆಗ್ಬಿಟ್ರೆ ಪೇಮೆಂಟ್ ಡನ್ ಅಂತ. ಓಕೆ, ಪಾರ್ಸಲ್ನ ಇಟ್ಟೋಗೋಣ. ನೆಕ್ಸ್ಟು ಒಂದು ಕಸ್ಟಮರ್ಗೆ ನಾನು ಯಾವಾಗಲೂ ವೆಯ್ಟ್ ಮಾಡಬೇಕಿತ್ತು. ಇವತ್ತು ಅವ್ರಿಗಾಗಲೇ ಕಾಲ್ ಮಾಡಿದ್ದೀನಿ ಬರ್ತಾ ಇದ್ದೀನಿ ಅಂತ. ಇನ್ನೂ ಹೋಗಿಲ್ಲ, ವೆಯ್ಟ್ ಮಾಡ್ತಿರ್ಬೋದು. ಎಲ್ಲಪ್ಪ ಇಲ್ಲೇ ನಿಂತವನೆ. ನಿನಗೂ ಬಂದೈತಾ? ಏನು ಗುರು ಈ ಕಸ್ಟಮರು. ಇವಾಗ ಒಂದು 10 ದಿನದಿಂದ ನಾನೇ ಇಲ್ಲ ಅಂದರೂ 5-6 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇದ್ದುಬಿಟ್ಟು ಇವಾಗ ಎರಡು ಎಲ್ಲ ಸೇರಿ ಇವತ್ತು ಅಮೌಂಟು ಅದೆಲ್ಲ ಸೇರಿ 20,000 ಚಿಲ್ಲರೆ ಆಗೈತೆ. ಬರೀ 10 ದಿನಕ್ಕೆ 6-7 ಪಾರ್ಸಲ್ಗೆ 20,000 ಚಿಲ್ಲರೆ ಪೇಮೆಂಟ್ ಮಾಡಿರೋದು. ಏನು ಮಾಡ್ತಾರೆ ಇವರೆಲ್ಲ? ಇದನ್ನು ತಗೊಂಡು ಏನಾರ ಮಾಡಲಿ. ನನ್ನ ಕೆಲಸ ಗೊತ್ತಾಯ್ತಾ? ನಾನು ಕೆಲಸ ಮಾಡ್ತಿದ್ದೀನ. ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಇನ್ನೇನು ಯೋಚನೆ ಮಾಡೋಣ. ಓಕೆ ಎಲ್ಲಿದ್ದೀರಾ ಸರ್? ಇಲ್ಲೇ ಮನೆ ಹತ್ರ ಇದ್ದೀನಿ. ಅದು MSR ಸನ್ನಿವೇರ್ ಅಲ್ವಾ? ಹೌದು. ಸೆಕ್ಯೂರಿಟಿ ಕೊಟ್ಬಿಡಿ. ಓಕೆ ಸರ್. ಈ ಸ್ಟಿಕ್ಕರ್ ಕೆಳಗಡೆ ಒಂದು ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಬೇಕು. ಆ ಸ್ಕ್ಯಾನ್ ಮಾಡ್ದೇ ನಾವು ಡೆಲಿವರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಕಸ್ಟಮರ್ಗೆ ಸ್ವಲ್ಪ ನೀರು ತೊಗೊಂಡ್ಬರೋಕ್ಕೆ ಹೇಳಿದ್ದೀನಿ. ಇದನ್ನು ರಿಮೂವ್ ಮಾಡಿ ಸ್ಕ್ಯಾನ್ ಮಾಡಬೇಕು. ನೋಡಿ, ಈ ಥರ ಕೋಡ್ ಇದೆ. ಈ ಥರ ಸ್ಟಿಕ್ಕರ್ ಹಾಕಿದ್ರೆ ಕಷ್ಟ ಆಗುತ್ತೆ. ಇವಾಗ ಸ್ಕ್ಯಾನ್ ಆಯಿತು. ಬಾಕ್ಲ್ ಓಪನ್ ಇದೆ. ಬೆಲ್ ಮೂಡ್ಸಲ್ಲಿ ಮಾಡಿದ್ದೀನಿ, ಯಾರೂ ಬಂದಿಲ್ಲ.
ಪಾರ್ಸಲ್ ಏನು ಮಾಡೋಣ? ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. 3ನೇ ಸಲ ಬೆಲ್ಲು ವರ್ಕ್ ಆಗು. ಸರ್ ಥ್ಯಾಂಕ್ ಯು. ನಾನು ಬೆಲ್ ಮಾಡಿದ್ದು ಬೇರೆ ಮನೆಗೆ, ಪಕ್ಕದ ಮನೆಯವ್ರು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು. ಇನ್ನು ನನ್ನ ಡ್ಯೂಟಿ ಮುಗಿತಾ ಬಂತು. ಇನ್ನು ಎಷ್ಟಿದೆ? 12 ಪಾರ್ಸಲ್ ಅಷ್ಟೇ ಇರೋದು. ಎಲ್ಲಪ್ಪ 12 ಪಾರ್ಸಲ್ ಇದೆ. 9, 16 ಬೇಗನೆ ಮಾಡಿದ್ದೀನಿ. 43 ಪಾರ್ಸಲ್ ಇತ್ತು. 43ರಲ್ಲಿ ಇನ್ನು 12 ಇದೆ ಅಂತಂದರೆ ಆಗಲೇ 31 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇನ್ನು 12 ಪಾರ್ಸಲ್ಲು ಬರೀ 3 ಅಪಾರ್ಟ್ಮೆಂಟ್ ಅಷ್ಟೇ ಇರೋದು. ಮಾಡಿಬಿಟ್ಟು ಹೋಗೋಣ, ತಿಂಡಿ ತಿನ್ಕೊಂಡು ಮತ್ತೆ ಇನ್ನೊಂದು ಲೋಡ್ ಇರುತ್ತೆ. ಎಷ್ಟು ಬಂದಿದೆಯೋ ಗೊತ್ತಿಲ್ಲ, ಅದನ್ನು ಡೆಲಿವರಿ ಮಾಡೋಣ. ಅಪ್ಪ ಕೆಲಸ ಮುಗೀತು. ಇವಾಗ ತಂದಿದ್ದು 43. ಈಗ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಒಂದು ಪಾರ್ಸಲ್ ಇದೆ. ಯಾವುದಪ್ಪ ಇದು? ನಮ್ಮ ಮನೆ ಹತ್ರದ್ದು. ಇನ್ನೂ ರಿಸೀವೇ ಮಾಡ್ಕೊಂಡಿಲ್ಲ. ಓಕೆ ಈಗ ರಿಸೀವ್ ಮಾಡ್ಕೊಂಡು ಹೋಗಿ ಕೊಡ್ತೀನಿ, ಡೆಲಿವರಿ ಮಾಡ್ತೀನಿ. ನಮ್ಮ ಮನೆ ಪಕ್ಕದ ಬಿಲ್ಡಿಂಗ್ಗೆ ಹೋಗೋಣ. ಫಸ್ಟ್ ತಿಂಡಿ ತಿನ್ಕೊಂಡು ಡೆಲಿವರಿ ಮಾಡೋಕ್ಕೆ. ಇನ್ನೊಂದು ಲೋಡ್ ಸ್ಟಾರ್ಟ್ ಮಾಡಿದ್ದೀನಿ. ಒಟ್ಟು 33 ಪಾರ್ಸಲ್ ಇದೆ. ಇನ್ನು ಇದು ಇನ್ನು 2ನೇ ಲೋಡು ಫಸ್ಟ್ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. 2 ಇದೆ ಈ ಅಪಾರ್ಟ್ಮೆಂಟ್ದು. ಯಾವ ಥರ 2 ಪಾರ್ಸಲ್ ತೊಗೊಂಡು ಬಂದು ಅದೇ ಥರ ಮತ್ತೆ ವಾಪಸ್ ತೊಗೊಂಡು ಹೋಗ್ತಾಯಿದ್ದೀನಿ ಸೆಕ್ಯೂರಿಟಿ ಹತ್ರ ಕೊಡೋಕ್ಕೆ. ಇಲ್ಲೇ ನಾವು ಮನೇಲಿಲ್ಲ, ಲೀವ್ ಎಟ್ ಗೇಟ್ ಅಂತ ಕೊಟ್ಟರೆ ಆರಾಮಾಗಿ ಅಲ್ಲೇ ಗೇಟಲ್ಲಿ ಕೊಟ್ಟು ಹೋಗ್ತೀವಿ. ಫೋನ್ ಮಾಡಿ OTP ತೊಗೊಂಡು. ಈ ಥರ ಸುಮ್ಮನೆ ನಡೆದು ಕಾಲು ನೋವು ಬರುತ್ತೆ, ಟೈಮೇ ವೇಸ್ಟ್ ಆಗುತ್ತೆ. ಒಂದೇ ಕಸ್ಟಮರ್ದು 3, ಇದಾದಮೇಲೆ ಇನ್ನೊಬ್ರದ್ದು 2 ಇದೆ. ಪರವಾಗಿಲ್ಲ. ಇವತ್ತು ಸಿಂಗಲ್ ಪಾರ್ಸಲ್ ಜಾಸ್ತಿ ಬಂದಿಲ್ಲ. ಇಲ್ಲ ಒಬ್ಬರು ಕಸ್ಟಮರ್ದೇ 2 ಬಂದಿದೆ. ಇದೊಂದೇ ಈ ಕಸ್ಟಮರ್ದು ಮಾತ್ರ ಅಷ್ಟೇ ಒಬ್ರದ್ದೇ 3 ಬಂದಿರೋದು. ಇನ್ನು ಮಿಕ್ಕಿದ್ದೆಲ್ಲ ಒಂದೇ ಕಸ್ಟಮರ್ದು 2 ಪಾರ್ಸಲ್. ಹಿಂಗೆ ಬರ್ತಾ ಇರಲಿ. ಇವತ್ತು ಒಂದಿನಲ್ಲ, ಡೈಲಿ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ. ಒಂದೊಂದು ಕಸ್ಟಮರ್ದು 2 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ. ಇದೇ PG ಓನ್ಲಿ ಫಾರ್ ಲೇಡೀಸ್. ಈ ಲೋಡಲ್ಲಿ ಇವರೊಬ್ರದ್ದೇ ಕ್ಯಾಶ್ ಆನ್ ಡೆಲಿವರಿ ಬಂದಿದ್ದು. ಮಾಡಿದ್ದೀನಿ. ಇನ್ನೂ ಎಷ್ಟು ಪೆಂಡಿಂಗ್ ಇದೆ? ಇನ್ನೂ 13 ಪೆಂಡಿಂಗ್ ಇದೆ. ಮಾಡೋಣ ಕೆಲಸ. ತರರಿರಾರು ಕರೆಂಟ್ ಹೋಯ್ತು. ಏನು ಸುಮ್ಮನೆ ಆರಾಮಾಗಿ ಮೆಟ್ಲಲ್ಲಿ ನಡ್ಕೊಂಡು ಹೋಗೋದಿತ್ತು ಗುರು. 3 ಫ್ಲೋರು ಸಿಕ್ಕಾಕೊಂಬಿಟ್ಟ ಲಿಫ್ಟಲ್ಲಿ. ಬೆಲ್ ಮಾಡಿದ್ದೀನಿ. ಏನು ಮಾಡ್ತಾನೆ ಅವಣ್ಣ? ಎಲ್ಲೋ ಹಿಡ್ಕೆ ಹಾಕ್ಕೊಂಡು ಕಚ್ಚ ಅಂತ ಅಗೀತಿರ್ತಾನೆ. ಇನ್ನು ಓಪನ್ ಆಗಲ್ಲ ಇದು. ಟ್ರೈ ಮಾಡೋಣ. ಮಾಡ್ಬೋದು, ಬಟ್ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಆನ್ ಮಾಡಿದ್ದಾರೆ. ಜನರೇಟರ್ ಬಂತು. ನಮ್ಮ ಫ್ಲೋರ್ ಹೊತ್ತು ಆನ್ ಆಗು. ಓಪನ್ ಆಯಿತು. ಥ್ಯಾಂಕ್ ಯು. ನಡ್ಕೊಂಡೆ ಹೋಗ್ತೀನಿ. ಯಾವ ಖುಷಿಲಿ ತೊಗೊಂಡು ಬಂದು ಈಗ ಅದೇ ಬೇಜಾರಲ್ಲಿ ಪಾರ್ಸಲ್ ತೊಗೊಂಡೋಗಿ ಸೆಕ್ಯೂರಿಟಿ ಹತ್ರ ಕೊಡಬೇಕು. ಔಟ್ ಸೈಡ್ ಬೆಳಗ್ಗೆ ಹೆಂಗೋ ಮುಗ್ದೈತ್ ಗುರು. ಈ ಲೋಡೆ ಸ್ವಲ್ಪ ಚೆನ್ನಾಗೂ ಬಂದಿದೆ ರೂಟು, ಆದರೆ ಸ್ವಲ್ಪ ಜನ ಮನೇಲೇ ಇಲ್ಲ. ಏನು ಮಾಡೋದು? ಸೆಕ್ಯೂರಿಟಿ ಹತ್ರ ಕೊಟ್ಟು ಹೋಗೋದಷ್ಟೇ. ಏನೇ ಕಾಣಿಸಿದಾರಲ್ಲ. ಇನ್ನು 3 ಪಾರ್ಸಲ್ ಇದೆ. 3 ಪಾರ್ಸಲ್ ಆಯಿತು ಡೆಲಿವರಿ ಮಾಡೋಕ್ಕೆ. ಅದರಲ್ಲಿ 1 ಆಗಿದೆ, ಇನ್ನು 2 ಪೆಂಡಿಂಗ್ ಇದೆ. ಲಾಸ್ಟ್ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. ಈ ಡೆಲಿವರಿ ಆಯಿತು ಅಂದರೆ ಫುಲ್ ಎಲ್ಲ ಪಾರ್ಸಲ್ ಕಂಪ್ಲೀಟ್ ಆದಂಗೆ. 77 ಪಾರ್ಸಲ್ ತಂದಿದೆ. 77ಕ್ಕೆ 77 ಡೆಲಿವರಿ ಆಗಿದೆ. ಬೆಳಿಗ್ಗೆ 44, ಆಮೇಲೆ ಇನ್ನೊಂದು ಲೋಡು 33. ಇವತ್ತಿಗೆ ನನ್ನ ಡೆಲಿವರಿ ಜೀವನ ಮುಗೀತು.
ಹೋಗೋಣ ಮನೆಗೆ, ಆರಾಮಾಗಿರೋಣ. ಇವತ್ತು ಸಂಡೇ, ಜಾಲಿ ಜಾಲಿ ಸಂಡೇ. ಓ ಜಾಲಿ ಜಾಲಿ. ಓಕೆ ಬಾಯ್.